ಸಾಮಾನ್ಯವಾಗಿ ಮನೆ ನಿರ್ಮಾಣದ ಸಮಯದಲ್ಲಿ ಪ್ರಮುಖವಾಗಿ ಎದುರಾಗೋದು ವಿದ್ಯುತ್ ಸಮಸ್ಯೆ. ಆದ್ರೆ ವಿದ್ಯುತ್ತನ್ನೇ ಬಳಸದೆ ಮನೆ ಕಟ್ಟಿ ತೋರಿಸಿದ್ರೆ ಹೇಗಿರುತ್ತೆ? ಅಂತಹದೊಂದು ಬೆರಗಿನ ಸಾಧನೆಯನ್ನ ಇಲ್ಲೊಬ್ರು ಮಾಡಿದ್ದಾರೆ. ಇದು ಸೋಲಾರ್ ಬಲ. ಬೆಂಗಳೂರು ಮೂಲದ ಕೈಗಾರಿಕೋದ್ಯಮಿಯೊಬ್ಬರು ಬೆಸ್ಕಾಂನಿಂದ ಯಾವುದೇ ರೀತಿಯ ವಿದ್ಯುತ್ ಶಕ್ತಿ ಕೇಳದೆ ಮನೆ ಕಟ್ಟಿ ತೋರಿಸಿದ್ದಾರೆ. ಇದಕ್ಕಾಗಿ ಅವರು ಬಳಸಿರೋದು ಸೋಲಾರ್ ಶಕ್ತಿಯನ್ನ. ಈ ಕಾರಣದಿಂದಾಗಿ ಗಮನ ಸೆಳೆದಿರೋ ಆ ವ್ಯಕ್ತಿ ದಿನೇಶ್ ಪಗಾರಿಯಾ. ಬೋರ್ವೆಲ್, ಕಟ್ಟಿಂಗ್, ವೆಲ್ಡಿಂಗ್, ಹೀಟಿಂಗ್ ಈ ತರಹದ ಎಲ್ಲಾ ಕೆಲಸಗಳಿಗಾಗಿ ಬೆಸ್ಕಾಂನಿಂದ ವಿದ್ಯುತ್ ಬಳಸಿಕೊಂಡಿದ್ರೆ ಸುಮಾರು 5 ರಿಂದ 8 ಲಕ್ಷದವರೆಗೆ ಖರ್ಚಾಗಿರೋದು. ಆದ್ರೆ ಆ ಎಲ್ಲಾ ಕೆಲಸಗಳು ಕೇವಲ ಸೌರಶಕ್ತಿ ಬಳಕೆಯಿಂದಲೇ ಆಗ್ಬಿಟ್ಟಿವೆ. ಬೆಳಿಗ್ಗೆ 10 ಗಂಟೆಗೆ ಕೆಲಸ ಪ್ರಾರಂಭವಾಗಿ ಸಂಜೆವರೆಗೆ ನಡೆಯುತ್ತೆ. ಅಲ್ಲಿವರೆಗೂ ಚಾರ್ಜ್ ಆಗಿದ್ದ ಬ್ಯಾಟರಿಗಳು ಕೆಲಸ ನಿರ್ವಹಿಸುತ್ತವೆ. ರಾತ್ರಿ ಕೂಡ ಕಟ್ಟಡದ ಕೆಲಸಕ್ಕೆ ಯಾವ ತೊಂದರೆಯೂ ಆಗಿಲ್ಲ. ಕೆಲವು ಟೆಕ್ನಾಲಜಿಗಳಿದೆ ಆಯ್ತಲ್ಲ, ಅದನ್ನ ನಮಗೆ ಉಪಯೋಗಿಸ್ಕೊಳ್ಳೋಕ್ಕೆ ಇದುವರೆಗೂ ಆಗ್ತಿರ್ಲಿಲ್ಲ ಅಥವಾ ಗೊತ್ತಿರಲಿಲ್ಲ ಅಥವಾ ಮನವರಿಕೆ ಆಗಿರಲಿಲ್ಲ ಜನಗಳಿಗೆ. ಸೊ ಈ ಥರ ಟೆಕ್ನಾಲಜಿ ಇದೆ ಅನ್ನೋ ಒಂದು ತೋರಿಸ್ಲಿಕ್ಕೋಸ್ಕರ ನಾವು ಈ ಥರ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದು. ಅದಕ್ಕೆ ನಮಗೆ ಕಸ್ಟಮರ್
ಸಾಥ್ ಕೊಟ್ಟರು. ಸೊ ಅದರಿಂದನೇ ಈ ಥರ ಒಂದು ಪ್ರಾಜೆಕ್ಟು ಸಕ್ಸಸ್ಫುಲ್ ಆಗಲಿಕ್ಕೆ ಅಥವಾ ಯಶಸ್ವಿ ಆಗಲಿಕ್ಕೆ ಕಾರಣ. ಬಿಲ್ಡಿಂಗ್ನ ಮೇಲ್ಭಾಗದುದ್ದಕ್ಕೂ ಒಟ್ಟು 133 ಪ್ಯಾನೆಲ್ಗಳನ್ನು ಇಟ್ಟಿದ್ದಾರೆ. ಅವು 150 ವ್ಯಾಟ್ ವಿದ್ಯುತ್ ಉತ್ಪತ್ತಿ ಮಾಡುತ್ತವೆ. ಈ ಪ್ಯಾನೆಲ್ಗಳನ್ನ ಕೆಳಭಾಗದಿಂದ ನಿಂತು ನೋಡಿದ್ರೆ ಮೇಲ್ಛಾವಣಿಯ ರೀತಿ ಕಾಣುತ್ತೆ. ಇದರ ಕೆಳಗೆ ಗಾರ್ಡನಿಯ ಕೂಡ ಮಾಡಬಹುದಾಗಿದೆ. ಒಟ್ಟು 230 ವ್ಯಾಟ್ ಸೋಲಾರ್ ಯೂನಿಟ್ಗೆ ಆಗೋ ಒಟ್ಟು ಖರ್ಚು 36 ಲಕ್ಷ ರೂಪಾಯಿ. ಇದು ಪ್ಯಾನೆಲ್, ಸ್ಟೀಲ್ ಸ್ಟ್ರಕ್ಚರ್, ಇನ್ವೆಂಟರ್ಗಳು, ಬ್ಯಾಟರಿಗಳು, ಎಲೆಕ್ಟ್ರಿಕಲ್ ಸಾಮಗ್ರಿಗಳನ್ನ ಒಳಗೊಂಡಿರುತ್ತೆ. 133 ಪ್ಯಾನೆಲ್ಗಳಿಂದ ದಿನಕ್ಕೆ 80 ಯೂನಿಟ್ ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗುತ್ತೆ.
ಇಡೀ ಬಿಲ್ಡಿಂಗ್ನಲ್ಲಿ ಏರ್ ಕಂಡೀಷನ್, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಬೋರ್ವೆಲ್, 5 HP ಮೋಟಾರ್ ಇತ್ಯಾದಿಗಳಿಗಾಗಿ ಕೇವಲ 18 ರಿಂದ 20 ಯೂನಿಟ್ ಸಾಕು. ಪ್ರಾರಂಭದಲ್ಲಿ ಖರ್ಚು ಹೆಚ್ಚಾದರೂ ನಂತರದ ದಿನಗಳಲ್ಲಿ ಅದಕ್ಕಿಂತ 3 ಪಟ್ಟು ಹಣ ಉಳಿತಾಯ ಸಾಧ್ಯ. ಬಾಲ್ ಪಾರ್ಕ್ ಎಸ್ಟಿಮೇಟ್ ಅಂತ ಹೇಳಿ ಅಂದ್ರೆ ಸಿಸ್ಟಮ್ಸ್ ಅಂದ್ರೆ ಇವಾಗ ಗ್ರಿಡ್ ಟೈ ಸಿಸ್ಟಮ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 60 ರಿಂದ ನಿಮಗೆ 1 ಲಕ್ಷದ ತನಕನೂ ಇದೆ. ಬಟ್ ಹೈಬ್ರಿಡ್ ಸಿಸ್ಟಮ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1.25 lakhs ಇಂದ ನಿಮ್ಗೆ 2.25 ಲಕ್ಷ ತನಕನೂ ಹೋಗ್ಬೋದು ಪರ್ ಕಿಲೋವಾಟ್. ಇಟ್ ಆಲ್ ಡಿಪೆಂಡ್ಸ್. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ರೂಪಾ ಪಿ ದುರ್ಗಾ, ಜನಶ್ರೀ ನ್ಯೂಸ್, ಬೆಂಗಳೂರು. ಶಾಲಾ ಕಾಲೇಜು, ಕಚೇರಿ, ಕೈಗಾರಿಕಾ ಪ್ರದೇಶ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಸೌರ ವಿದ್ಯುತ್ ಬಳಕೆ ಮಾಡೋದ್ರಿಂದ ವಿದ್ಯುತ್ ಕಡಿತದ ಸಮಸ್ಯೆ ಇರೋದೇ ಇಲ್ಲ. ನೈಸರ್ಗಿಕವಾಗಿ ಸಿಗೋ ಸೌರಶಕ್ತಿಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಆಗ್ಬೇಕಿದೆ. ನಮಸ್ಕಾರ.